ಸರ್ಕಾರ ನಾರಿಯರಿಗೆ ಫ್ರೀ ಬಸ್ ಅಂತ ಏನೋ ಘೋಷಣೆ ಮಾಡಿದ್ದಾಯಿತು. ಅದನ್ನ ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದಾಯಿತು ನಾರಿಯರು. ಈಗ ನಾರಿ ಶಕ್ತಿ ಯೋಜನೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ಒಂದು ಸೀಟ್ಗಾಗಿ ಫೈಟೇ ನಡೀತಾ ಇದೆ. ಅಂದ್ರೆ ಮಲ್ಲ ಯುದ್ಧವೇ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಸೀಟಿಗಾಗಿ ಮಹಿಳೆ ಮತ್ತು ಪುರುಷನ ಪರಸ್ಪರ ಕಿತ್ತಾಟ ಈಗ ವಿಡಿಯೋದಲ್ಲಿ ಸೆರೆಯಾಗಿದೆ. ಇನ್ನು ಬಾಲ್ಕಿಯಿಂದ ಮಹಾರಾಷ್ಟ್ರದ ಉದ್ಗೀರ್ಗೆ ಹೊರಟಿದ್ದಂತಹ ಬಸ್ನಲ್ಲಿ ಸೀಟಿಗಾಗಿ ಮಹಿಳೆ ಮತ್ತು ಪುರುಷ ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಸಹ ಪ್ರಯಾಣಿಕರು ಎಷ್ಟು ಮನ ಒಲಿಸಿದ್ರು ಫೈಟಿಂಗ್ ಮಾತ್ರ ನಿಲ್ತಾನೆ ಇಲ್ಲ. ಕೊನೆಗೆ ಪೊಲೀಸರು ಮಧ್ಯಪ್ರವೇಶದಿಂದಲೇ ಈ ಕಿತ್ತಾಟಕ್ಕೆ ಬ್ರೇಕ್ ಬಿದ್ದಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯಾವಾಗ ಸರ್ಕಾರ ಘೋಷಣೆ ಮಾಡ್ತು ನಾರಿ ಶಕ್ತಿಯರಿಗೆ ನಾರಿಯರಿಗೆ ಫ್ರೀ ಟಿಕೆಟ್ ಅಂತ, ಆಗ್ಲೂ ಹಲವಾರು ಸಮಸ್ಯೆಗಳಾಯ್ತು ಬಿಡಿ. ಡ್ರೈವರ್ ಸೀಟನ್ನೇ, ಡ್ರೈವರ್ ಡೋರ್ಗಳನ್ನೇ, ಕಿಟಕಿಗಳನ್ನೇ ಒಡೆದು ಹಾಕಿದ್ದು, ಡೋರ್ಗಳನ್ನೇ ಕಿತ್ತು ಹಾಕಿದ್ದು ಎಲ್ಲ ನಡೆದಿತ್ತು. ಈಗ ಸರಿ ಆತ ಬಂದು ಕೂತಿದ್ದಾನೆ ಅಂತಂದರೆ ಟಿಕೆಟ್ ಕೊಟ್ಟು ಸರಿ ಕೂತಿದ್ದಾರೆ. ಆದರೆ ನನ್ನ KSRTC ಬಸ್ನಲ್ಲಿ ಟಿಕೆಟ್ ಕೊಂಡವರು ಸೀಟ್ ಸಿಗ್ದಾಗ ಕೂತ್ರೆ ತಪ್ಪಲ್ಲ. ಅಂದರೆ ಯಾರು ಕೂಡ ಫ್ರೀ ಬಸ್ ಕೊಡುವಾಗ ಹೇಳಿಲ್ಲ, ಮಹಿಳೆಯರು ಯಾರಾದರೂ ಪುರುಷರು ಕೂತಿದ್ರೆ ಅವರನ್ನ ಎಬ್ರಿಸಿ ಅವ್ರಿಗೆ ಒಡೆದು ಅಥವಾ ಅವ್ರಿಗೆ ಅವಾಚ್ಯ ಪದಗಳಿಂದ ಬೈದು ಅವ್ರನ್ನ ನಿಂದನೆ ಮಾಡಿ ನೀವು ಕುತ್ಕೋಬೇಕು ಅಂತ ಎಲ್ಲೂ ಸರ್ಕಾರ ಹೇಳಿಲ್ಲ. ಹೇಳಿರೋದೇನು, ಫ್ರೀ ಟಿಕೆಟ್ ಇದ್ರೆ ಸೀಟು ಕುತ್ಕೊಳ್ಳಿ, ಇಲ್ಲ ನಿಂತ್ಕೊಳ್ಳಿ. ಅದು ಬಿಟ್ಟು ಪುರುಷರು ಟಿಕೆಟ್ ತಗೊಂಡು ಬಂದು ಕುತ್ಕೊಂಡಿರ್ತಾರೆ, ಖಾಲಿ ಇರುತ್ತೆ ಅಂತ ಬಂದು ಏಕಾಏಕಿ ನನಗೆ ಫ್ರೀ ಟಿಕೆಟು ನಮ್ಮದು ನಾರಿ ಶಕ್ತಿ ಇದು ಅಂತ ಹೇಳ್ಬಿಟ್ಟು ನಿಮ್ಗೆ ಇಚ್ಛೆಗೆ ಬಂದಾಗೆ, ನಿಮಗೆ ಮನಸ್ಸಿಗೆ ಬಂದಾಗೆ ಆತನ ಮೇಲೆ ಹಲ್ಲೆ ಮಾಡ್ತಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು? ಒಬ್ಬ ನಾರಿ ಅನ್ನೋ ಕಾರಣಕ್ಕೆ ಆತ ಸುಮ್ಮನೆ ಇದ್ದಾನೆ. ಅದೇ ಜಾಗದಲ್ಲಿ ಒಬ್ಬ ಪುರುಷ ಯಾರಾದರೂ ಬಂದು ಆ ಥರ ಕೊಳ್ಪಟ್ಟಿ ಕೈ ಹಾಕಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಾ ಇತ್ತು. ಹಾಗೂ ಪಾಪ ಆ ಪುರುಷನ ಗಮನಿಸಿ ಒಬ್ಬನೇ ಹೇಳ್ತಾ ಇದ್ದಾರೆ, ಅವ್ರು ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ. ಆದರೆ ಆಕೆ ಮಾತ್ರ ಏನು ನನಗೆ ಫುಲ್ ರೈಟ್ಸ್ ಇದೆ, ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ರೇಂಜ್ನಲ್ಲಿ ಆತನ ಕೊಳಪಟ್ಟಿಯನ್ನು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಕೈ ಹ್ಯಾಂಡನ್ನು ಹೋಲ್ಡ್ ಮಾಡ್ತಾರೆ. ನೋಡಿ, ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಸರ್ಕಾರ ಹೇಳಿರೋದು ನಿಮಗೆ ಫ್ರೀ ಬಸ್ಸು ಕೊಟ್ಟಿರೋದು ಹೆಲ್ಪ್ ಆಗಲಿ ಅಂತ. ಈ ಥರ ಪುರುಷರ ಮೇಲೆ ಕಂಡ್ಕೊಂಡವ್ರ ಮೇಲೆ ಹೋಗಿ ಜಗಳ ಮಾಡಿ ಅಂತಲ್ಲ, ಅಥವಾ ಕೂತಿರೋರನ್ನ ನೀವು ಎಬ್ರಿಸಿ ನಿಮಗೆ ಆ ಹಕ್ಕಿದೆ ಅಂತ ಎಲ್ಲೂ ಸರ್ಕಾರ ಮೆನ್ಷನ್ ಮಾಡಿಲ್ಲ. ಇದು ಕೆಲ ಜನರ ಬುದ್ಧಿ ಅಂತಂದ್ರೆ ತಪ್ಪಾಗ್ಲಾರ್ದು. ಪಾಪ ಆತ ಏನ್ ಮಾಡಿದ್ದ, ಟಿಕೆಟ್ ತಗೊಂಡಿದ್ದ, ಕುತ್ಕೊಂಡಿದ್ದ, ಇನ್ನೂ ಸೀಟ್ ಅಷ್ಟೊಂದು ಖಾಲಿ ಇದೆ, ಹಿಂದೆ ಹೋಗಿ ಕುತ್ಕೋಬೋದಲ್ಲ. ಅದೇ ಜಾಗ ಬೇಕಾ? ಅದೇ ಅಲ್ಲೋಗಿ ಜಗಳನೂ ಮಾಡ್ಬೇಕಾ?